ಇದು ಆಕ್ಚುಲಿ ಟೀಮ್ ಇಂಡಿಯಾ ಅಂದ್ರೆ T20 ಅಲ್ಲಿ ಸೋತ್ರಲ್ವಾ ಆ ತರ ನಾವು ನೋಡಕ್ಕೆ ಇಷ್ಟಪಡಲ್ಲ, ಈ ತರ ನೋಡಕ್ ಇಷ್ಟಪಡೋದು. ಮೊದಲೇ ಒಡೆ ಮ್ಯಾಚ್ ನ ವಿನ್ ಆಗಿರೋದು ಟೀಮ್ ಇಂಡಿಯಾ. ಅದು ಒನ್ ಸೈಡೆಡ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಹೌದು, ಇನ್ನು 28 ಬಾಲ್ಸ್ ಇದ್ದಂಗೆ ಇನ್ನು 6 ವಿಕೆಟ್ಸ್ ಕೈಯಲ್ಲಿ ಇಟ್ಕೊಂಡೆ ಮ್ಯಾಚ್ ನ ವಿನ್ ಆಗಿರೋದಲ್ವಾ, ಆದ್ರಿಂದ ಒನ್ ಸೈಡೆಡ್ ಮ್ಯಾಚ್ ಆಗಿದ್ದು. ಈ ವಿನ್ ಟೀಮ್ ಇಂಡಿಯಾಗ ಅವಶ್ಯಕತೆ ಇತ್ತು. ಏನಕ್ಕೆ ಗೊತ್ತಾ, T20s ಅಲ್ಲಿ ಒಂಥರ ವೈಟ್ ವಾಶ್ ಮಾಡ್ಬಿಟ್ಟು ಒಂಥರ ಮೆರಿತಾ ಇದ್ರು ಇಂಗ್ಲೆಂಡ್ ಕ್ರಿಕೆಟ್. ಬಟ್ ಇವಾಗ ಮೊದಲನೇ ಒಡೆ ಮ್ಯಾಚ್ ಸೋತಿದಾರಲ್ವಾ, ಅದೆಲ್ಲ ಸ್ವಲ್ಪ ಕಡಿಮೆ ಅನ್ನೋದು ಆಗಿರುತ್ತೆ. ಹೌದು, ಓವರ್ ಕಾನ್ಫಿಡೆನ್ಸ್ ಅನ್ನೋದು ಅವ್ರಿಗೆ ಬಂದಿರುತ್ತೆ, ಈಸಿಯಾಗಿ ಹೊಡೆಯೋದ್ ಬಿಡು ಅಂತ. ಅದೆಲ್ಲ ಸ್ವಲ್ಪ ಕಡಿಮೆ ಆಗಿರುತ್ತೆ. ಈ ಮ್ಯಾಚ್ ನೋಡಕ್ಕೂ ಮಜಾ ಇತ್ತು. ಯಾಕೆ ಗೊತ್ತಾ, ಇವಾಗ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಇಂಗ್ಲೆಂಡ್ ಅವ್ರು ವಿಕೆಟ್ಸ್ ಕಳ್ಕೊಬಿಟ್ರು. ವಿಕೆಟ್ಸ್ ಕಳ್ಕೊತಾದ್ರೆ ಇವ್ರು ಬೇಗನೆ ಆಲ್ ಔಟ್ ಆಗ್ಬಿಡ್ತಾರೆ ಅನ್ಕೊಂಡ್ರೆ, ಬಟ್ ಆಲ್ ಔಟ್ ಆಗೋದ್ ಬಿಡಲ್ಲ. ಅಲ್ಲಿ ನೋಡಿ ಲಾಸ್ಟ್ ಅಲ್ಲಿ ಲೋಯರ್ ಅಲ್ಲಿ ಒಂಥರ ಪಾರ್ಟ್ನರ್ಶಿಪ್ ಬರುತ್ತೆ. ಆ ಪಾರ್ಟ್ನರ್ಶಿಪ್ ಬರ್ತಾ ಇದ್ದಾಗ ಒಂಥರ ಕಾಂಪಿಟೇಟಿವ್ ಸ್ಕೋರ್ ಕಲೆ ಹಾಕಿಲ್ಲ ಅಂದ್ರೂ ಒಂಥರ ಕಿರಿಕ್ ಸ್ಕೋರ್ ನ ಕಲೆ ಹಾಕ್ತಾರೆ. ಹೌದು, ಈ 258 ಎಲ್ಲ ಇರುತ್ತಲ್ವಾ, ಈ ಒಂಥರ ಕಿರಿಕ್ ಸ್ಕೋರ್. ಏನಾದ್ರು 300+ ರನ್ಸ್ ಇದ್ದಾಗ ಒಂದು ಗೊತ್ತಿರುತ್ತೆ ಯಾವ ತರ ಆಡ್ಬೇಕು ಅಂತ, ಒಂದ್ ರೇಂಜ್ ಅಲ್ಲಿ ಆಡ್ಕೊಂಡು ಹೋಗ್ಬಿಡ್ತಾರೆ. ಬಟ್ 250, 230, 220 ಆ ತರ ಇದ್ದಾಗ ನಿಮ್ಗೆ ತಡೆದಾಡ್ಬೇಕಾ ಇಲ್ಲ ಹೊಡಿಬೇಕಾ ಅನ್ನೋ ಕನ್ಫ್ಯೂಷನ್ ಎಲ್ಲ ಏನಾಗುತ್ತೆ, ವಿಕೆಟ್ಸ್ ಕಳ್ಕೊಬಿಟ್ಟು ತಗ್ಲಾಕಬಿಡ್ತಾರೆ. ಆದ್ರಿಂದ ಇವ್ರು ಸ್ಕೋರ್ ಮಾಡಿದ್ರಲ್ಲ 258, ಇದೊಂಥರ ಕಿರಿಕ್ ಸ್ಕೋರ್ ಅಂತಾನೆ ಹೇಳ್ಬೋದು. ಟೀಮ್ ಇಂಡಿಯಾನು ಅಷ್ಟೇ. ಟೀಮ್ ಇಂಡಿಯಾ ಸ್ಟಾರ್ಟಿಂಗ್ ಅಲ್ಲಿ ವಿಕೆಟ್ಸ್ ನ ಕಳ್ಕೊತಾರೆ, ಅದಾದ್ಮೇಲೆ ಒಂಥರ ಪಾರ್ಟ್ನರ್ಶಿಪ್ ಬರುತ್ತೆ, ಮತ್ತೆ ವಿಕೆಟ್ಸ್ ನ ಕಳ್ಕೊಬಿಡ್ತಾರೆ, ಮತ್ತೆ ಪಾರ್ಟ್ನರ್ಶಿಪ್ ಬರುತ್ತೆ. ಒಂಥರ ನೋಡಿ ಏರಿಳಿತ ಅನ್ನೋದಿತ್ತು. ಈ ತರ ಇರ್ಬೇಕು ಗೇಮ್ ಅಲ್ಲಿ. ಲಾಸ್ಟ್ ತನಕ ಯಾರು ವಿನ್ ಆಗ್ತಾರೆ ಅಂತ ಗೊತ್ತಾಗಬಾರ್ದು. ಆ ತರ ಇದ್ದಾಗ ನೋಡಕ್ಕೂ ಮಜಾ ಬರುತ್ತೆ. ಹೌದು, ಈ ಮ್ಯಾಚ್ ಅನ್ನು ಲಾಸ್ಟ್ ತನಕ ಏನು ಗೊತ್ತಾಗಿಲ್ಲ. ಒಂದು ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್ ಪಾರ್ಟ್ನರ್ಶಿಪ್ ಬಂತು ನೋಡಿ, ಅಲ್ಲೇ ಗೊತ್ತಾಗೋಯ್ತು ಟೀಮ್ ಇಂಡಿಯಾ ಈಸಿಯಾಗಿ ವಿನ್ ಆಗ್ಬೋದು ಅಂತ. ಅವ್ರು ಸ್ವಲ್ಪ ಅಲ್ಲಿ ಬೇಗನೆ ಮ್ಯಾಚ್ ನ ಫಿನಿಶ್ ಮಾಡ್ಕೊಟ್ಬಿಡ್ತಾರೆ. ಇವಾಗ ಟಾಸ್ ಬರೋಣ. ಟಾಸ್ ವಿನ್ ಆಗೋದು ಬಂದು ಹ್ಯಾರಿ ಬ್ರೂಕ್. ಹ್ಯಾರಿ ಬ್ರೂಕ್ ನೋಡಿ T20 ಅಲ್ಲಿ ಟಾಸ್ ನೇ ವಿನ್ ಆಗಿದ್ದಿಲ್ಲ. ಎಲ್ಲ ಶ್ರೇಯಸ್ ಅಯ್ಯರ್ ಟಾಸ್ ವಿನ್ ಆಗ್ತಾರೆ, ಮ್ಯಾಚಸ್ ನ ಸೋತಾರಲ್ವಾ. ಇಲ್ಲಿ ಮೊದಲೇ ಓಡಿ ಮ್ಯಾಚ್ ಅಲ್ಲಿ ಇವರು ಹ್ಯಾರಿ ಬ್ರೂಕ್ ಟಾಸ್ ನ ವಿನ್ ಆದ್ರು. ಟಾಸ್ ನ ವಿನ್ ಆಗ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ ಮಗ. ಈ ಗ್ರೌಂಡ್ ಅಲ್ಲಿ ಚೇಸಿಂಗ್ ಮಾಡಿದವರೆ ಒಂಥರ ಡಾಮಿನೇಷನ್ ಅನ್ನೋದು ಇರೋದು. ಬಟ್ ಆದ್ರೂ ಅವ್ರು ಬ್ಯಾಟಿಂಗ್ ತಗೋತಾರೆ. ಬಟ್ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನೋದು ಇರುತ್ತೆ, ಯಾಕಂದ್ರೆ T20 ಸಾಲ ವಿನ್ ಆಗಿದ್ರಲ್ವಾ, ಆ ರೀತಿ ಯೂಸ್ ಟಾರ್ಗೆಟ್ ನ ಕೊಡೋಣ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಬಟ್ ಅವ್ರು ಅನ್ಕೊಂಡಾಗೆ ಆಗಿಲ್ಲ ಅಷ್ಟೇ. ಬ್ಯಾಟಿಂಗ್ ಆಡಕ್ ಬರೋದು ಬೆಂಟಾಕೆಟ್, ಜಾಕಬ್ ಬೆತ್ತಲ್. ಬೆಂಟಾಕೆಟ್, ಜಾಕಬ್ ಬೆತ್ತಲ್ ಅವ್ರಿಬ್ರು ನಡುವೆ ಪಾರ್ಟ್ನರ್ಶಿಪ್ ಬರುತ್ತೆ ಮಗ. 62 ರನ್ಸ್ ಬರುತ್ತೆ, ಚೆನ್ನಾಗಿ ಆಡ್ತಾರೆ. ಮೊದಲನೇ ವಿಕೆಟ್ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಅದಾದ್ಮೇಲೆ ಗುರ್ನೂರ್ ಬಾರ್ ಬರ್ತಾರೆ ನೋಡಿ, ಅವರು ಮೊದಲನೇ ವಿಕೆಟ್ ನ ತಗೊಳ್ತಾರೆ, ಜಾಕಬ್ ಬೆತ್ತಲ್ ನ ಔಟ್ ಮಾಡ್ತಾರೆ. ಅದೇ ಓವರ್ ಅಲ್ಲಿ ಇವ್ರನ್ನ ಬೆಂಟಾಕೆಟ್ ಸಹ ಔಟ್ ಮಾಡ್ಬಿಡ್ತಾರೆ. ಅಲ್ಲಿ ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬೋದು ಟೀಮ್ ಇಂಡಿಯಾಗೆ. ಇವ್ರದ್ದು ಯಾವ ತರ ಆಗುತ್ತೆ ಗೊತ್ತಾ, 61 ಪಾರ್ಟ್ನರ್ಶಿಪ್ ಬಂದಿರುತ್ತಲ್ಲ 12 ಓವರ್ಸ್ ಅಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ 13 to 17 ಓವರ್ ಒಳಗಡೆ 5 ವಿಕೆಟ್ಸ್ ನ ಕಳ್ಕೊಬಿಡ್ತಾರೆ. ಇಂಡಿಯನ್ನೇ ಕಳ್ಕೊಬಿಡ್ತಾರೆ ಮಗ. ಅವ್ರು ಸಖತ್ ಕಷ್ಟ ಪಟ್ಬಿಡ್ತಾರೆ ನೋಡಿ. 13th ಓವರ್ ಅಲ್ಲಿ 2 ವಿಕೆಟ್ ನ ಕಳ್ಕೊಂಡ್ರೆ 14th ಓವರ್ ಅಲ್ಲಿ ಜಸ್ಪ್ರೀತ್ ಬುಮ್ರಾ ಹ್ಯಾರಿ ಬ್ರೂಕ್ ನ ಔಟ್ ಮಾಡ್ಬಿಡ್ತಾರೆ. ಹ್ಯಾರಿ ಬ್ರೂಕ್ ಅವ್ರ ಕಡೆ ಫಾರ್ಮ್ ಅಲ್ಲಿ ಇದ್ದಿದ್ದು, ಬಟ್ ಅವ್ರನ್ನ 1 ರನ್ಗೆ ಔಟ್ ಮಾಡ್ಬಿಡ್ತಾರೆ. ಮತ್ತೆ 17th ಓವರ್ ಅಲ್ಲಿ ಪ್ರಸಿದ್ಧ ಕೃಷ್ಣ ಬಂದ್ಬಿಟ್ಟು ಜಾಸ್ ಬಟ್ಲರ್ ಮತ್ತೆ ಸ್ಯಾಮ್ ಕರ್ನ್ ಅವ್ರಿಬ್ಬರನ್ನ ಔಟ್ ಮಾಡ್ಬಿಡ್ತಾರೆ. ಸ್ವಲ್ಪ ಸ್ಟ್ರಗಲ್ ಪಡ್ತಾರೆ, ಬ್ಯಾಕ್ ಫುಟ್ ಅಲ್ಲಿ ಉಳ್ಕೋತಾರೆ ಇಂಗ್ಲೆಂಡ್. ಬಟ್ ಅದಾದ್ಮೇಲೆ ನೋಡಿ 86 5 ವಿಕೆಟ್ಸ್ ಕಳ್ಕೊಬಿಟ್ಟಿರ್ತಾರೆ. ಟೀಮ್ ಇಂಡಿಯಾ ನಾನು ಇನ್ನೂ ಕಡಿಮೆ ರಿಸ್ಟ್ರಿಕ್ಟ್ ಮಾಡ್ತಾರೆ, ಒಂದು 150 ಒಳಗಡೆ ಆಲ್ ಔಟ್ ಮಾಡ್ಬಿಡ್ತಾರೆ ಅನ್ಕೊಂಡ್ರೆ. ಬಟ್ ಟೀಮ್ ಇಂಡಿಯಾ ಕೈಲಿ 150 ಒಳಗಡೆ ಆಲ್ ಔಟ್ ಮಾಡಕ್ ಆಗಲ್ಲ ಮಗ. 7th ವಿಕೆಟ್ ಗೆ ಪಾರ್ಟ್ನರ್ಶಿಪ್ ಬರೋದು ಎಷ್ಟು ಗೊತ್ತಾ, 121 ರನ್ಸ್ ನ ಪಾರ್ಟ್ನರ್ಶಿಪ್ ಆಗಿ ಕಲೆ ಹಾಕ್ತಾರೆ. ಅದು ಯಾರ್ಯಾರು, ದಾಸ್ವಾನ್ ಮತ್ತೆ ರೂಟು ಸಕಾಲಾಗಿ ಆಡ್ತಾರೆ. ಅವ್ರ ಕಡೆಯಿಂದ 50+ ರನ್ಸ್ ಬರುತ್ತೆ. ಮತ್ತೆ ದಾಸ್ವಾನ್ ಅವ್ರ ಕಡೆಯಿಂದ 50+ ರನ್ಸ್ ಬರುತ್ತೆ. ಅದು 7th ವಿಕೆಟ್ ಪಾರ್ಟ್ನರ್ಶಿಪ್ ಅಲ್ವಾ. ಒಂಥರ ನೋಡಿ 258 ರನ್ಸ್ ನ ಕಲೆ ಹಾಕಕ್ಕೆ ಇವ್ರ ಮೇನ್ ರೀಸನ್ ಅಂತಾನೆ ಹೇಳ್ಬೋದು. ಇಲ್ಲ ಅಂದ್ರೆ ಇವ್ರೇನಾದ್ರು ಆಡಿಲ್ಲ ಅಂದ್ರೆ ಒಂದು 200 ಒಳಗಡೆ ಆಲ್ ಔಟ್ ಆಗ್ಬಿಡ್ತಾ ಇದ್ರು. ಇವ್ರು ಲಾಸ್ಟ್ ಅಲ್ಲಿ ಒಂಥರ ಲೋಯರ್ ಆರ್ಡರ್ ಅಲ್ಲಿ ಒಂಥರ ಕಾಂಟ್ರಿಬ್ಯೂಷನ್ ಮಾಡೋದ್ರಿಂದ ಒಂಥರ 258 ರನ್ಸ್ ತನಕ ಹೋಗುತ್ತೆ. ಇವ್ರು ಆಕ್ಚುಲಿ ಇನ್ನೂ ಸ್ವಲ್ಪ ರನ್ಸ್ ನ ಸ್ಕೋರ್ ಮಾಡಬಹುದಿತ್ತು, ಬಟ್ ಲಾಸ್ಟ್ ತನಕ ಇರಕ್ಕಾಗಲ್ಲ. ಯಾಕಂದ್ರೆ ಇನ್ನು ಒಂದು 3 ಓವರ್ಸ್ ಇದ್ದಂಗೆ ಆಲ್ ಔಟ್ ಆಗ್ಬಿಡ್ತಾರೆ ಇಂಗ್ಲೆಂಡ್. ಇದೇ ಕಡೆ ಬೌಲಿಂಗ್ ಅಂತ ಬಂದಾಗ ಅಕ್ಷರ್ ಪಟೇಲ್ ನ ಮೆಚ್ಕೊಳ್ಬೇಕು. ಒಳ್ಳೆ ಬೌಲಿಂಗ್ ಹಾಕಿದ್ರು ಮಗ. 4 ವಿಕೆಟ್ಸ್ ನ ತಗೊಂಡಿದ್ದು. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಇಲ್ಲ ಅಂತಲ್ಲ, 60+ ರನ್ಸ್ ಕೊಟ್ಟಿರೋದು. ಬಟ್ ಆದ್ರೂ 4 ವಿಕೆಟ್ಸ್ ನ ತಗೊಂಡ್ರಲ್ಲ, ಪರವಾಗಿಲ್ಲ, ಚೆನ್ನಾಗಿನೇ ಮಾಡಿದ್ರು. ಮತ್ತೆ ಗುರ್ನೂರ್ ಬ್ಲಾರ್ ಅವರು ಸಹ 2 ವಿಕೆಟ್ ನ ತಗೊಂಡಿದ್ದು. ಓವರ್ ಆಲ್ ಎಲ್ಲರೂ ಚೆನ್ನಾಗಿನೇ ಮಾಡಿದ್ರು ಅಂತಾನೆ ಹೇಳ್ಬೋದು ಬೌಲಿಂಗ್ ಯೂನಿಟ್ ಅಂತ. ಇನ್ನು 258 ರನ್ಸ್ ಗೆಲ್ಲ ಆಲ್ ಔಟ್ ಮಾಡಿದ್ರೆ ಇನ್ನು ಅಲ್ಲೇ ಗೊತ್ತಾಗ್ತಾ ಇದೆ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಅಂತ. ಬಟ್ ಟೀಮ್ ಇಂಡಿಯಾ ಇನ್ನೂ ಕಡಿಮೆಗೆ ರಿಸ್ಟ್ರಿಕ್ಟ್ ಮಾಡಬಹುದಾಗಿತ್ತು. ಅವರು 86 5 ವಿಕೆಟ್ಸ್ ಇದ್ದಲ್ವಾ, ಆದ್ರೂ ಸ್ವಲ್ಪ ಅವ್ರ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿರೋ ಕಾರಣದಿಂದ ಇಷ್ಟು ರನ್ಸ್ ನ ಕಲೆ ಹಾಕಿದ್ರು. ಬಟ್ ಇದು ಕಾಂಪಿಟೇಟಿವ್ ಸ್ಕೋರ್ ಅಂತ ಹೇಳಕ್ಕಾಗಲ್ಲ, ಒಂಥರ ಕಿರಿಕ್ ಸ್ಕೋರ್ ಅಂತಾನೆ ಹೇಳ್ಬೋದು. ಹೌದು, 250 ಇದೆಲ್ಲ ಒಂಥರ ಹೊಡಿಬೇಕಾ ಇಲ್ಲ ಹೊಡಿಬೇಕಾ ತಡೆದಾಡೋದ ಕನ್ಫ್ಯೂಷನ್ ಸ್ಟೇಟ್ ಅನ್ನೋದು ಬಂದ್ಬಿಡುತ್ತೆ. ಆ ಟೈಮಲ್ಲಿ ತಗೊಳಕೊಳ್ಳೋ ಚಾನ್ಸಸ್ ಇರುತ್ತಲ್ವಾ, ಆದ್ರಿಂದ ಇದು ಕಿರಿಕ್ ಸ್ಕೋರ್ ಅಂತ ಹೇಳ್ಬೋದು. ಈ ಕಿರಿಕ್ ಸ್ಕೋರ್ ನ ಚೇಂಜ್ ಮಾಡಕ್ ಬರ್ತಾರೆ ಟೀಮ್ ಇಂಡಿಯಾ ಕಡೆ ಓಪನ್ ಮಾಡೋದು ರೋಹಿತ್ ಶರ್ಮಾ ಮತ್ತೆ ಶುಭ್ಮನ್ ಗಿಲ್ ಒಂದ್ ಇಂಡಿಯಾ ಚೆನ್ನಾಗಿ ಆಡ್ತಾ ಇರ್ತಾರೆ. ಶುಭ್ಮನ್ ಗಿಲ್ ಹೊಡೆದಂತ ಶಾರ್ಟ್ಸ್ ಮಗ ಸಕಾಲಾಗಿ ಆಡ್ತಾ ಇದ್ರು. ಕವರ್ ಡ್ರೈವ್ಸ್ ಅಂತ ಸಕಾಲಾಗಿ ಆಡ್ತಾರೆ, ನೋಡಕ್ಕೆ ಖುಷಿ ಆಗ್ತಾ ಇತ್ತು. ರೋಹಿತ್ ಶರ್ಮಾ ಬ್ಯಾಟಿಂಗ್ ಅಷ್ಟೊಂದೇನೋ ರನ್ಸ್ ಬರಲ್ಲ, ಅವರು ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಜಾಸ್ತಿ ಏನೋ ಮಾಡಕ್ಕಾಗಲ್ಲ. ಇವರಿಬ್ಬರ ನಡುವೆ ಬರೋಂತ ಪಾರ್ಟ್ನರ್ಶಿಪ್ 43 ರನ್ಸ್. ಹೌದು, ಈ ತರ ಲೋ ಸ್ಕೋರ್ ನಾಗ ಏನಾದ್ರು ಚೇಂಜ್ ಮಾಡ್ತಾ ಇದ್ದಾಗ ಈ ತರ ಚಿಕ್ಕ ಪಾರ್ಟ್ನರ್ಶಿಪ್ಸ್ ಸಾಕಾಗಿತ್ತು. ಇವ್ರು ಜಾಸ್ತಿ ಓದ್ತಿರಲ್ಲ, 11 ರನ್ಸ್ ಸ್ಕೋರ್ ಮಾಡ್ತಾರೆ. ರೋಹಿತ್ ಶರ್ಮಾ ಔಟ್ ಆಗ್ಬಿಡ್ತಾರೆ ಸ್ಯಾಮ್ ಕರನ್ ಆಗಂತ ಬಾಲ್ಗೆ ರೋಹಿತ್ ಶರ್ಮಾ ಹೊಡೆಯದೇ ಒಂಥರ ಲೆಗ್ ಸೈಡ್ ಹೊಡೆಯಕ್ ಹೋಗ್ತಾರೆ. ಬಟ್ ಅದ್ ಬಾಲ್ ಹೋಗೋದು ಆಫ್ ಸೈಡ್ಗೆ, ಒಂಥರ 32 ಸರ್ಕಲ್ ಒಳಗಡೆ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಔಟ್ ಆದ್ರೆ ಅದಾದ ನೆಕ್ಸ್ಟ್ ಓವರ್ ಅಲ್ಲಿ ವಿರಾಟ್ ಕೊಹ್ಲಿ ಜೋಪ್ರಾ ಒಂದು 4 ಹೊಡಿತಾರೆ. 4 ಹೊಡೆದು ಏನೋ ಫಾರ್ಮ್ ಅಲ್ಲಿ ಇದಾರೆ ಅಂತ ತೋರಿಸ್ತಾರೆ.
ಬಟ್ ಅದಾದ ನೆಕ್ಸ್ಟ್ ಬಾಲ್ ಔಟ್ ಆಗ್ಬಿಡ್ತಾರೆ. ಅದು ಫುಲ್ ಲೆಂತ್ ಆಗ್ತಾರೆ. ಫುಲ್ ಲೆಂತ್ ಆಗದಾಗ ಲೆಗ್ ಸೈಡ್ ಒಳಗಡೆ ಹೊಡೆಯಕ್ ಹೋಗ್ತಾರೆ. ಬಟ್ ಅದೇನಾಗುತ್ತೆ, ಸ್ವಲ್ಪ ಡಿವಿಯೇಷನ್ ಅನ್ನೋದು ಕಾಣುತ್ತೆ. ಆ ಟೈಮಲ್ಲಿ ಒಂಥರ ಮಿಸ್ ಆಗ್ಬಿಟ್ಟು LBW ಆಗ್ತಾರೆ. ಶುಭ್ಮನ್ ಗಿಲ್ ಜೊತೆ ಡಿಸ್ಕಷನ್ ಮಾಡ್ತಾರೆ, ಬಟ್ ಶುಭ್ಮನ್ ಗಿಲ್ ಔಟ್ ಆಗಿದೆ ಅಂತ ಹೇಳ್ತಾನೆ. ಅವ್ರು ರಿವ್ಯೂ ಏನ್ ತಗೊಂಡಿಲ್ಲ, ಸುಮ್ನೆ ಹೋಗಿ ಕೂತ್ಕೋತಾರೆ. ಹೌದು ನೋಡಿ, ವಿರಾಟ್ ಕೊಹ್ಲಿನ ನೋಡ್ಬೇಕಂತ ವೇಟ್ ಮಾಡ್ತಾ ಇದ್ವಿ. ಬಟ್ ಅದ್ ನೋಡಿದ್ರೆ ಅವ್ರು ಬೇಗ ಔಟ್ ಆಗ್ಬಿಟ್ರು. ನೋಡೋಣ ನೆಕ್ಸ್ಟ್ ಮ್ಯಾಚ್ ಯಾವ ತರ ಅಂತ. ಇಲ್ಲಿ ಸ್ವಲ್ಪ ಇಂಡಿಯಾ ಸ್ವಲ್ಪ ಸ್ಟ್ರಗಲ್ ಪಡುತ್ತೆ ಅಂತ ಹೇಳ್ಬೋದು. ಹೌದು, ಇಂಡಿಯಾನೇ ವಿಕೆಟ್ಸ್ ನ ಕಳ್ಕೊಬಿಡ್ತಾರೆ. 48ಗೆಲ್ಲ 2 ವಿಕೆಟ್ಸ್ ನ ಕಳ್ಕೊಬಿಡ್ತಾರೆ. ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್ ಜೊತೆ ಸೇರ್ಕೊಂಡು ಏನ್ ಮಾಡ್ಬೇಕಾಯ್ತು, ನ್ಯೂಸ್ ನ ಬಿಲ್ಡ್ ಮಾಡ್ಬೇಕಾಯ್ತು, ಮತ್ತೆ ಪಾರ್ಟ್ನರ್ಶಿಪ್ ನ ಕಲೆ ಆಗ್ಬೇಕಾಯ್ತಲ್ಲ. ಆ ಕೆಲಸನ ಶ್ರೇಯಸ್ ಅಯ್ಯರ್ ಮಾಡ್ತಾರೆ. ಹೌದು, ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಮಾಡೋದು ಕಡಿಮೆನೆ. ಬಟ್ ಆದ್ರೂ ನೋಡಿ ಪಾರ್ಟ್ನರ್ಶಿಪ್ ಬೆಳೆಸ್ತಾರಲ್ಲ, ಅದಕ್ಕೆ ಮೆಚ್ಕೊಳ್ಳೇಬೇಕು. ಹೌದು, ಇವ್ರಿಬ್ರು ನಡುವೆ ಬರೋಂತ ಪಾರ್ಟ್ನರ್ಶಿಪ್ ಎಷ್ಟು ಗೊತ್ತಾ, 101. ಸಕದಾಗ ಆಡ್ತಾರೆ ಇಬ್ರು ಪಾರ್ಟ್ನರ್ಶಿಪ್. ಮತ್ತೆ ನೋಡಿ, ಇವ್ರು ಶುಭ್ಮನ್ ಗಿಲ್ ಸಕದಾಗ ಆಡ್ತಾರೆ. ಅವ್ರ ಕಡೆಯಿಂದ 50+ ರನ್ಸ್ ಬರುತ್ತೆ. ಅದಾದ್ಮೇಲೆ ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತಾರೆ, ಚೆನ್ನಾಗಿ ಆಡ್ತಾ ಇರ್ತಾರಲ್ವಾ. ಶುಭ್ಮನ್ ಗಿಲ್ 80 ರನ್ಸ್ ಸ್ಕೋರ್ ಮಾಡ್ತಾರೆ. ಅವಾಗ ಅವ್ರ ಕ್ರಾಂಪ್ಸ್ ಅನ್ನೋದು ಬರುತ್ತೆ. ಅವಾಗ ಅವ್ರು ರಿಟೈರ್ಡ್ ಕೊಟ್ಟು ಕೂತ್ಕೊಬಿಡ್ತಾರೆ. ಅವ್ರ ಕೈಲಿ ಆಡಕ್ ಆಗಲ್ಲ. ಆ ಕಾರಣದಿಂದ ಅವ್ರು ಹೋಗಿ ಕೂತ್ಕೋತಾರಲ್ವಾ, ಅವಾಗ ಸ್ವಲ್ಪ ಇನ್ನೂ ಆಗತ್ತ ಅಂತ ಹೇಳ್ಬೋದು ಟೀಮ್ ಇಂಡಿಯಾಗೆ. ನೆಕ್ಸ್ಟ್ ಇವರು ವಾಷಿಂಗ್ಟನ್ ಸುಂದರ್ ಬರ್ತಾರೆ. ವಾಷಿಂಗ್ಟನ್ ಸುಂದರ್ ಶ್ರೇಯಸ್ ಅಯ್ಯರ್ ಆಡ್ತಾ ಇರ್ತಾರಲ್ವಾ. ಶ್ರೇಯಸ್ ಅಯ್ಯರ್ ಇಂಡಿಯಾನೇ ಔಟ್ ಆಗ್ಬಿಡ್ತಾರೆ. ಶ್ರೇಯಸ್ ಅಯ್ಯರ್ ಬೇಗನೆ ಔಟ್ ಆಗ್ಬಿಡ್ತಾರೆ. ಶ್ರೇಯಸ್ ಅಯ್ಯರ್ ಕಡೆಯಿಂದ ಏನು 35 ರನ್ಸ್ ಅನ್ನು ಸ್ಕೋರ್ ಮಾಡ್ತಾರೆ ಅಷ್ಟೇ. ನೆಕ್ಸ್ಟ್ KL ರಾಹುಲ್ ಬರ್ತಾರೆ. KL ರಾಹುಲ್ ಬೇಗ ಔಟ್ ಆಗ್ಬಿಡ್ತಾರೆ. ಒಂದೇನು ಟಾಂಗ್ಗೆ ಒಂಥರ ಇನ್ಸೈಡ್ ಎಡ್ಜ್ ಆಗ್ಬಿಟ್ಟು ವಿಕೆಟ್ ಬಡಿಯುತ್ತೆ. ಒಂಥರ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತ ಹೇಳ್ಬೋದು. KL ರಾಹುಲ್ ಅವ್ರು ಔಟ್ ಆಗ್ಬಿಡ್ತಾರ. ಅವಾಗ ಇನ್ನೂ ಆಗತ್ತ ಟೀಮ್ ಇಂಡಿಯಾಗೆ. ನಾನು ಇಲ್ಲೆಲ್ಲ ಟೀಮ್ ಇಂಡಿಯಾ ಸೋಲ್ಬಿಡ್ತಂತ ಎಲ್ಲರೂ ಟೀಮ್ ಇಂಡಿಯಾ ಸೋತಾಗುತ್ತೆ ಅನ್ಕೊಂಡೇ ಇದ್ದಿದ್ದು. ಬಟ್ ನೋಡಿ, ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಇವ್ರಿಬ್ರು ನಡುವೆ ಬರುತ್ತೆ ನೋಡಿ ಪಾರ್ಟ್ನರ್ಶಿಪ್. ಇವ್ರಿಬ್ರು ಆಡ್ತಾ ಇದ್ದಾಗ ರನ್ಸ್ ಬೇಕಾಗಿದ್ದು 97 ರನ್ಸ್. ಇವ್ರು ನೋಡಿ ವಾಷಿಂಗ್ಟನ್ ಸುಂದರ್ ಸಗದಾಗ ಆಡ್ತಾರೆ. ಅವ್ರ ಕಡೆಯಿಂದ 50+ ರನ್ಸ್ ಬರುತ್ತೆ. ಮತ್ತೆ ಅಕ್ಷರ್ ಪಟೇಲ್ ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ. ಅವ್ರ ಕಡೆಯಿಂದ 50+ ರನ್ಸ್ ಬರುತ್ತೆ. ಅವ್ರು ನೋಡಿ, ಇಬ್ರದ್ದು ಪಾರ್ಟ್ನರ್ಶಿಪ್ 101 ರನ್ಸ್ ನ ಕಲೆ ಹಾಕೋದ್ ಮಗ. ಈ ಪಾರ್ಟ್ನರ್ಶಿಪ್ ಬರ್ತಾ ಇದ್ದಂಗೆ ಟೀಮ್ ಇಂಡಿಯಾ ಆರಾಮಾಗಿ ವಿನ್ ಆಗುತ್ತೆ. ಇವ್ರೇನಾದ್ರು ವಿಕೆಟ್ಸ್ ನ ಕಳ್ಕೊಂಡ್ಬಿಟ್ಟಿದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಬಟ್ ಇವ್ರಿಬ್ರು ನಡುವೆ ಬಂತಲ್ಲ ಪಾರ್ಟ್ನರ್ಶಿಪ್, ಒಂಥರ ಮ್ಯಾಚ್ ವಿನ್ನಿಂಗ್ ನಾಕ್ ಅಂತಾನೆ ಹೇಳ್ಬೋದು. ಇವ್ರ ನಡುವೆ ಬಂದಂತ ಪಾರ್ಟ್ನರ್ಶಿಪ್. ಟೀಮ್ ಇಂಡಿಯಾ ಮ್ಯಾಚ್ ನ ವಿನ್ ಆಗ್ತಾ ಇದ್ದಂಗೆ ಮುನ್ನಡೆಯನ್ನು ಸಾಧಿಸಿರೋದು ಸೀರೀಸ್ ಅಲ್ಲಿ 1-0 ಇಂದ ಮುನ್ನಡೆಯನ್ನು ಸಾಧಿಸಿದ್ರೆ. ಅದೇ T20s ಅಂತ ಬಂದಾಗ ಯಾವಾಗ್ಲೂ ಹಿನ್ನಡೆ. ಇವಾಗ ODI ಅಲ್ಲಿ ಮುನ್ನಡೆಯನ್ನು ಸಾಧಿಸಿರೋದು ಇದೊಂಥರ ಖುಷಿ ಅಂತಾನೆ ಹೇಳ್ಬೋದು. ಹೌದು, ಒಂದು ಮ್ಯಾಚ್ ವಿನ್ ಆಗಿರೋದಕ್ಕೆ ಖುಷಿ ಅಂತಲ್ಲ, ಇನ್ನೂ ಎರಡು ಮ್ಯಾಚ್ ವಿನ್ ಆಗ್ಬೇಕು. ಇವರು ವೈಟ್ ವಾಶ್ ಮಾಡ್ಬೇಕು ಮಗ. ಯಾಕಂದ್ರೆ T20 ಅಲ್ಲಿ ವೈಟ್ ವಾಶ್ ಮಾಡಿರೋದು ಒಂಥರ ಇಂಡಿಯಾ ಮಾನ ಮರ್ಯಾದೆನ ತೆಗೆದಾಕ್ಬಿಟ್ರು. ಬಟ್ ಇವಾಗ ಟೀಮ್ ಇಂಡಿಯಾ ಇಂಗ್ಲೆಂಡ್ ನ ಮಾನ ಮರ್ಯಾದೆ ತೆಗಿಯಬೇಕಾದ್ರೆ ಎರಡು ಮ್ಯಾಚ್ ವಿನ್ ಆಗ್ಲೇಬೇಕು. ಈ ಮ್ಯಾಚ್ ಅಂತ ವಿನ್ ಆಗಿದ್ದಾಯ್ತು, ಒನ್ ಸೈಡೆಡ್ ಮಾಡಾಕಿದ್ರು. ಟೀಮ್ ಇಂಡಿಯಾದು ಪರ್ಫಾರ್ಮೆನ್ಸ್ ಮೆಚ್ಕೊಳ್ಳೇಬೇಕು. ಬ್ಯಾಟಿಂಗ್ ಅಲ್ಲಿ ಬೌಲಿಂಗ್ ಅಲ್ಲಿ ಎರಡಾದ್ರಲ್ಲೂ ಸಗದಾಗೇನೆ ಮಾಡಿದ್ರು. ಹೌದು, ಒಂದ್ ಟೈಮಲ್ಲಿ ಇಂಡಿಯಾನು ಸೋಲುತ್ತ ಅನ್ನೋ ಸಿಚುವೇಶನ್ ಬಂದಿತ್ತು. ಬಟ್ ಆದ್ರೂ ಒಂಥರ ಏನು ಇದಾಗದೆ ಒಂಥರ ಆರಾಮಾಗಿ ಸಲೀಸಾಗಿ ಚೇಂಜ್ ಮಾಡಿದ್ರಲ್ವಾ, ಅದಕ್ಕೆ ಟೀಮ್ ಇಂಡಿಯನ್ ಮೆಚ್ಕೊಳ್ಳೇಬೇಕು. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಯ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.